ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಎಗ್ ಬೇಳೆ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ ಮಸೂರಿ ಬೇಳೆನ 1 ಗಂಟೆ ನೆನೆಸಿಟ್ಟಿದ್ದೆ. ಒಂದು ಸೈಡ್ ಒಂದು ಪಾತ್ರೆಯಲ್ಲಿ ನೀರು ಬಿಸಿಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದ ನಂತರ ಈ ಬೇಳೆನ ಹಾಕಿ ಒಂದು ಸೈಡ್ ಬೇಯಕ್ಕೆ ಇಟ್ಬಿಡಿ. ನಾವು ನೆನೆಸಿಟ್ಟಿರೋದ್ರಿಂದ ಬೇಗ ಬೇಯುತ್ತೆ ಈ ಬೇಳೆ. ಇನ್ನೊಂದು ಸೈಡು ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 1/4 ಟೀ ಸ್ಪೂನ್ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಎಲೆ, ಒಂದು ಈರುಳ್ಳಿ, 1-2 ಹಸಿಮೆಣಸಿನಕಾಯಿ ಹಾಕಿ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟಾದ ನಂತರ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. 1-2 ಟೊಮೆಟೊ ಹಣ್ಣನ್ನ ಹಾಕಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಜೀರಿಗೆ ಪೌಡ್ರು, 1 ಟೇಬಲ್ ಸ್ಪೂನ್ ಖಾರ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡಿರಿ. ಈ ಕಡೆ ಬೇಳೆ ಚೆನ್ನಾಗಿ ಬೆಂದಿದೆ. ನಾವು ನೆನೆಸಿಟ್ಟಿರೋದ್ರಿಂದ ಬಿಸಿನೀರಿನಲ್ಲಿ ಆ್ಯಡ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ. 10 ನಿಮಿಷದಲ್ಲಿ ಬೇಳೆ ಬೆಂದಿದೆ. ಬೆಂದಿರೋಂಥ ಬೇಳೆನ ಇದರಲ್ಲಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ 1-2 ಮೊಟ್ಟೆನ ಹಾಕಿ ಸಿಮ್ನಲ್ಲಿ 4ರಿಂದ 5 ನಿಮಿಷ ಬೇಯಿಸಿ. ಸಿಮ್ನಲ್ಲಿ 4ರಿಂದ 5 ನಿಮಿಷ ಬೇಯಿಸಿದ್ದೀನಿ. ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡಿ.